ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಪ್ರದೀಪ್ ಈಶ್ವರ್. ಬೆಂಗಳೂರಿನ ಸಿದ್ದು ನಿವಾಸಕ್ಕೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರದೀಪ್ ಈಶ್ವರ್ ಭೇಟಿಯಾಗಿದ್ದಾರೆ. ನಡೆದಂತಹ ಘಟನೆಯ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಚಪ್ಪಲಿ ಎಸೆತದ ಬಗ್ಗೆ ಸಿದ್ದರಾಮಯ್ಯಗೆ ಪ್ರದೀಪ್ ಈಶ್ವರ್ ಮಾಹಿತಿಯನ್ನ ನೀಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಚಪ್ಪಲಿ ಎಸೆದಿದ್ದಾರೆ, ನನ್ನ ಕುಟುಂಬಸ್ಥರನ್ನು ಕೂಡ ನಿಂದಿಸಿದ್ದಾರೆ ಅಂತ ಪ್ರದೀಪ್ ಈಶ್ವರ್ ಮಾಜಿ ಮುಖ್ಯಮಂತ್ರಿಗಳ ಎದುರು ಕಣ್ಣೀರು ಹಾಕಿದ್ದಾರೆ. ಪ್ರದೀಪ್ ಈಶ್ವರ್ಗೆ ಸಿದ್ದರಾಮಯ್ಯ ಧೈರ್ಯ ತುಂಬಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ಗೆ ಸಿದ್ದರಾಮಯ್ಯ ಕರೆಯನ್ನ ಮಾಡಿ ಘಟನೆಯ ಬಗ್ಗೆ ಸೂಕ್ತ ತನಿಖೆಯನ್ನ ನಡೆಸಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಸಿದ್ದರಾಮಯ್ಯ ಸಲಹೆಯನ್ನ ನೀಡಿದ್ದಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಮಾಜಿ ಮುಖ್ಯಮಂತ್ರಿಗಳನ್ನ ಪ್ರದೀಪ್ ಈಶ್ವರ್ ಭೇಟಿಯಾಗಿದ್ದಾರೆ. ಅವತ್ತು ಏನೇನೆಲ್ಲ ಆಯಿತು, ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಚಪ್ಪಲಿಯನ್ನ ಎಸೆದಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನನ್ನನ್ನ ಮಾತ್ರ ಅಲ್ಲ, ನನ್ನ ಕುಟುಂಬಸ್ಥರನ್ನ ಕೂಡ ನಿಂದಿಸಿದ್ದಾರೆ. ಸೂಕ್ತ ತನಿಖೆ ಆಗಬೇಕು, ಇದರಲ್ಲಿ ಪಕ್ಷಪಾತವನ್ನ ಮಾಡಲಾಗ್ತಾ ಇದೆ, ತನಿಖೆ ಸರಿಯಾಗಿ ನಡೀತಾ ಇಲ್ಲ. ಈ ನಿಟ್ಟಿನಲ್ಲಿ ಹೋಗಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಪ್ರದೀಪ್ ಈಶ್ವರ್ ಮನವಿ ಮಾಡಿಕೊಂಡಿದ್ದಾರೆ. ಸೂಕ್ತ ತನಿಖೆಯನ್ನ ನಡೆಸಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಚಪ್ಪಲಿಯನ್ನ ಎಸೆದಿದ್ದಾರೆ, ಯಾರು ನಿಂದಿಸಿದ್ದಾರೆ, ಅವರೆಲ್ಲರ ವಿರುದ್ಧ ಕ್ರಮ ಆಗಬೇಕು ಅಂತ ಮಾಜಿ ಮುಖ್ಯಮಂತ್ರಿಗಳ ಬಳಿ ಹೋಗಿ ಪ್ರದೀಪ್ ಈಶ್ವರ್ ಕಣ್ಣೀರು ಹಾಕಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿಯನ್ನ ನೀಡಿ ಕೆಲ ಹೊತ್ತು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಸಿದ್ದರಾಮಯ್ಯ ನಿವಾಸದಲ್ಲಿ ಚರ್ಚೆ ನಡೆಸಿ ಪ್ರದೀಪ್ ಈಶ್ವರ್ ಸೂಕ್ತ ತನಿಖೆಯನ್ನ ನಡೆಸಬೇಕು, ನೀವು ಸಲಹೆಯನ್ನ ನೀಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಚಪ್ಪಲಿ ಎಸೆದಿದ್ದಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯ ನಿವಾಸದಲ್ಲಿ ಏನೇನೆಲ್ಲ ಚರ್ಚೆಗಳಾಯಿತು? ಇದರ ಪ್ರಮುಖವಾಗಿ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ನಿಂದನೆ ಮತ್ತು ಚಪ್ಪಲಿ ಎಸೆತ ಪ್ರಕರಣ ಏನಾಗಿತ್ತು, ಆ ಒಂದು ಪ್ರಕರಣದಿಂದ ಶಾಸಕ ಪ್ರದೀಪ್ ಈಶ್ವರ್ ಅವರು ಕುಗ್ಗದಂತೆ ಕಾಣಿಸ್ತಾ ಇದೆ. ಅದೇ ಒಂದು ಕಾರಣಕ್ಕಾಗಿ ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಪ್ರದೀಪ್ ಈಶ್ವರ್ ಅವರು ಭೇಟಿ ಮಾಡಿದ್ರು. ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಅವ್ರಿಗೆ ಕರೆಯನ್ನು ಕೂಡ ಮಾಡಿ ಒಂದಿಷ್ಟು ವಿಚಾರ ಅವರಿಂದ ತಿಳಿದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇವತ್ತು ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ಚರ್ಚೆಯ ಬಳಿಕ ಪ್ರದೀಪ್ ಈಶ್ವರ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬಳಿಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆಯನ್ನು ವಿವರಿಸುವಂತ ಸಂದರ್ಭದಲ್ಲಿ ಕಣ್ಣೀರನ್ನು ಕೂಡ ಪ್ರದೀಪ್ ಈಶ್ವರ್ ಅವರು ಹಾಕಿದ್ದಾರೆ ಅಂತ ಹೇಳಲಾಗ್ತದೆ. ಪ್ರಮುಖವಾಗಿ ಈ ಒಂದು ನಿಂದನೆ ಪ್ರಕರಣ ಏನಿದೆ, ಇದು ಪ್ರದೀಪ್ ಈಶ್ವರ್ ಅವರನ್ನ ಸಾಕಷ್ಟು ಕುಗ್ಗಿಸಿದಂತೆ ಕಾಣಿಸ್ತದೆ. ಆಡಳಿತ ಪಕ್ಷವಾಗಿ ನಮ್ಮದೇ ಸರ್ಕಾರ ಇದೆ, ಇಂಥ ಒಂದು ಸಂದರ್ಭದಲ್ಲಿ ಆಡಳಿತ ಪಕ್ಷದ ಶಾಸಕನಿಗೆ ಈ ರೀತಿಯಾದ್ರೆ ಹೇಗೆ ಅನ್ನುವಂತ ರೀತಿಯಲ್ಲಿ ಅವರು ಸಿದ್ದರಾಮಯ್ಯನವರ ಬಳಿ ಒಂದಿಷ್ಟು ಅಂದ್ರೆ ಅವರ ಒಂದು ಏನು ನೋವಿದೆ ಅದನ್ನ ಹೇಳ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಪ್ರದೀಪ್ ಈಶ್ವರ್ ಅವರಿಗೆ ಒಂದಿಷ್ಟು ಸಮಾಧಾನವನ್ನು ಪಡಿಸಿ ನಂತರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ, ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಕರೆಯನ್ನ ಮಾಡಿ ಈ ಒಂದು ಪ್ರಕರಣವನ್ನ ನೀವು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು, ಹಾಗೆ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಸಂಪೂರ್ಣ ಶಿಕ್ಷೆ ಆಗುವ ಹಾಗೆ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಆ ಸಂದರ್ಭದಲ್ಲಿ ಘಟನೆ ನಡೆದಂತ ಸಂದರ್ಭದಲ್ಲಿ ಯಾರು ಅಲ್ಲಿ ಅಧಿಕಾರಿಗಳಿದ್ರು, ಅದು ಪೊಲೀಸ್ ಅಧಿಕಾರಿಗಳು ಯಾರಿದ್ರು, ಅವರು ಈ ಒಂದು ಘಟನೆಯ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನು ತೋರಿದ್ರೆ ಅವರ ಮೇಲೆಯೂ ಕೂಡ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಈ ಒಂದು ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಜೆಡಿಎಸ್ ಪಕ್ಷದವರು ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಅಂತ ಹೇಳ್ಕೊಂಡಿರ್ತಕ್ಕಂಥ ಕೆಲವರು ಮಾಡಿರ್ತಕ್ಕಂಥ ನಿಂದನೆ ಮತ್ತು ಚಪ್ಪಲಿ ಎಸೆತ ಪ್ರಕರಣ ಇದೆಯಲ್ಲ, ಈ ಒಂದು ಪ್ರಕರಣ ಪ್ರದೀಪ್ ಈಶ್ವರ್ ಅವರನ್ನ ಮಾನಸಿಕವಾಗಿಯೂ ಕೂಡ ಕುಗ್ಗಿಸಿದಂತೆ ಕಾಣಿಸ್ತಾ ಇದೆ. ಅದೇ ಒಂದು ಕಾರಣಕ್ಕಾಗಿ ಇವತ್ತು ಅವರು ಸಿದ್ದರಾಮಯ್ಯನವರ ಬಳಿ ಅವೆಲ್ಲ ಘಟನೆಗಳನ್ನ ವಿವರಿಸುವಂತ ಸಂದರ್ಭದಲ್ಲಿ ಕಣ್ಣೀರನ್ನು ಕೂಡ ಹಾಕಿರ್ತಕ್ಕಂಥದ್ದು. ಈಗಾಗಲೇ ಪ್ರದೀಪ್ ಈಶ್ವರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟವನ್ನು ಮಾಡೋದಕ್ಕೂ ಕೂಡ ಒಂದಿಷ್ಟು ಸಿದ್ಧತೆಗಳನ್ನು ಆರಂಭಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಇರತಕ್ಕಂಥ ಮಾಹಿತಿ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸಾಕಷ್ಟು ನೋವನ್ನು ಕೂಡ ಉಂಟು ಮಾಡಿದೆ. ಅದು ಇವತ್ತು ಸಿದ್ದರಾಮಯ್ಯನವರ ಬಳಿ ಅವರು ಈ ಒಂದು ಘಟನೆಯನ್ನು ವಿವರಿಸುವಂತ ಸಂದರ್ಭದಲ್ಲಿ ಅದು ಹೊರ ಬಂದಿರುವಂತದ್ದು. ಚೈತ್ರ ಹರೀಶ್. ಬೆಂಗಳೂರಿನ ಅಶೋಕನಗರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಗರುಡ ಮಾಲ್ ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ. ಅಶೋಕನಗರದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಗರುಡ ಮಾಲ್ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಇದು. ಈ ಅಪಾರ್ಟ್ಮೆಂಟ್ ಅಲ್ಲೇ ಅಗ್ನಿ ಅವಘಡ ಸಂಭವಿಸಿದೆ. ಸ್ಥಳಕ್ಕೆ 2 ಅಗ್ನಿಶಾಮಕ ವಾಹನ ದೌಡಾಯಿಸಿದ್ದು ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ.
ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ಇದೆ. ಅಪಾರ್ಟ್ಮೆಂಟ್ ಅಲ್ಲಿ ಸದ್ಯಕ್ಕೆ ಯಾರೂ ಇರಲಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಅದೃಷ್ಟವಶಾತ್ ಯಾವುದೇ ಅವಘಡಗಳು ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದರೆ ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಬೆಂಕಿ ಹೊತ್ಕೊಳ್ಳಿಕ್ಕೆ ಏನ್ ಕಾರಣ ಆಯಿತು ಅನ್ನುವಂಥ ನಿಟ್ಟಿನಲ್ಲಿ ಒಂದ್ ಕಡೆ ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ಬೆಂಕಿಯನ್ನ ನಂದಿಸುವಲ್ಲಿ 2 ಅಗ್ನಿಶಾಮಕ ಸಿಬ್ಬಂದಿಯ ತಂಡ ಏನಿದೆ ಬೆಂಕಿಯನ್ನ ನಂದಿಸುವಂತಹ ಕಾರ್ಯದಲ್ಲಿ ನಿರತವಾಗಿದೆ. ಬೆಂಕಿಯ ಕೆನ್ನಾಲಿಗೆ ಮತ್ತಷ್ಟು ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಿಗೆ ಕೂಡ ಹೊತ್ಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಬೆಂಗಳೂರಿನ ಅಶೋಕನಗರದಲ್ಲಿ ಈ ಘಟನೆ ಸಂಭವಿಸಿರುವಂಥದ್ದು. ನೋಡಿ, ಹೊಗೆ ಆವರಿಸಿದೆ ಅಪಾರ್ಟ್ಮೆಂಟ್ನಲ್ಲಿ. ಗರುಡ ಮಾಲ್ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಇದು. ದಟ್ಟ ಹೊಗೆ ಬೆಂಕಿ ಆವರಿಸಿರೋದ್ರಿಂದ ಆ ಅಪಾರ್ಟ್ಮೆಂಟ್ ಏನಿತ್ತು ಬೆಂಕಿ ಹೊತ್ಕೊಂಡಿರುವಂತಹ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಅಪಾರ್ಟ್ಮೆಂಟ್ ಒಳಭಾಗದಲ್ಲಿ ಸಾಕಷ್ಟು ಗಾಳಿ ಆಡಲಿಕ್ಕೆ ಅವಕಾಶ ಕಡಿಮೆ ಇರೋದ್ರಿಂದ ಬೇರೆ ಬೇರೆ ಫ್ಲ್ಯಾಟ್ಗಳಿಗೆ ಕೂಡ ಅದೇ ಬೆಂಕಿ ಹೊತ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ 2 ಅಗ್ನಿಶಾಮಕ ತಂಡ ದೌಡಾಯಿಸಿದ್ದು ಬೆಂಕಿಯನ್ನ ನಂದಿಸಿದ್ದಾರೆ. ಗರುಡ ಮಾಲ್ ಬಳಿಯಲ್ಲೇ ಇರುವಂತಹ ಅಪಾರ್ಟ್ಮೆಂಟ್ ಇದು. ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ಇದೆ. ಬಿಜೆಪಿ ಜೆಡಿಎಸ್ನಲ್ಲಿ ಅಡ್ಡ ಮತದಾನದ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೇಲೂರು ಬಳಿಕ ಧರ್ಮಸ್ಥಳದಲ್ಲಿ ಬೇಲೂರು ಶಾಸಕರಿದ್ದಾರೆ. ಪಕ್ಷಕ್ಕೆ ನಾನು ದ್ರೋಹ ಮಾಡಿಲ್ಲ ಅಂತ ಆಣೆ ಪ್ರಮಾಣವನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ನಲ್ಲಿ ಅಡ್ಡ ಮತದಾನದ ಕುರಿತು ತನಿಖೆಯನ್ನು ನಡೆಸಲಾಗಿತ್ತು. ಎಲ್ಲ ಶಾಸಕರನ್ನ ಕರೆಸಿ ಮಾತುಕತೆಯನ್ನ ನಡೆಸಲಾಗಿತ್ತು. ಈಗ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕ ಎಚ್.ಕೆ. ಸುರೇಶ್ ಭೇಟಿ ನೀಡಿದ್ದಾರೆ. ಬೆಂಬಲಿಗರೊಂದಿಗೆ ಮಂಜುನಾಥನ ದರ್ಶನವನ್ನ ಮಾಡಿದ್ದಾರೆ. ನಾನು ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ಅಂತ ಆಣೆ ಪ್ರಮಾಣವನ್ನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಾಗಿ ಹೃದಯಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಮೇಲೆ ಯಾರು ಭೇದವಾದ ಅಪವಾದ ಹಾಕಿದ್ದಾರೋ ಕೊಡಬೇಕು. ನಾನು ಈಗಲೂ ಬಿಜೆಪಿಯೇ, ಮುಂದೆಯೂ ಬಿಜೆಪಿಯೇ. ನಾನು ಭಾರತೀಯ ಜನತಾ ಪಾರ್ಟಿಯಾಗಿ ಹೃದಯಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಮೇಲೆ ಯಾರು ಭೇದವಾದ ಅಪವಾದ ಹಾಕಿದ್ದಾರೋ ಕೊಡಬೇಕು. ನಾನು ಈಗಲೂ ಬಿಜೆಪಿಯೇ, ಮುಂದೆಯೂ ಬಿಜೆಪಿಯೇ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಧರ್ಮಸ್ಥಳಕ್ಕೆ ಭೇಟಿ ನೀಡಿರುವಂತಹ ಎಚ್.ಕೆ. ಸುರೇಶ್ ಅವರು ಏನೆಲ್ಲ ಹೇಳಿಕೆಯನ್ನು ನೀಡಿದ್ರು ಅವ್ರ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ? ಇವಾಗ್ಲೇ ಎಚ್.ಕೆ. ಸುರೇಶ್ ತನ್ನ ಅಪಾರ ಬೆಂಬಲಿಗರೊಂದಿಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ಮಂಜುನಾಥ ಸ್ವಾಮಿ ಬಳಿ ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕೂ ಮುನ್ನ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂಭಾಗ ಈಡುಗೈಯನ್ನು ಹೊಡೆದಿದ್ದಾರೆ. ನಾನು ಯಾವುದೇ ದ್ರೋಹವನ್ನ ಮಾಡಿಲ್ಲ, ಪಕ್ಷಕ್ಕೆ ನನ್ನಿಂದ ಯಾವುದೇ ಅನ್ಯಾಯವಾಗಿಲ್ಲ ಅಂತ ಹೇಳಿ ಮತ್ತೆ ಎಚ್.ಕೆ. ಸುರೇಶ್ ಅವರು ಹೇಳಿರುವಂತದ್ದು. ಬಳಿಕ ಧರ್ಮಸ್ಥಳ ಕ್ಷೇತ್ರದ ಒಳಭಾಗಕ್ಕೆ ಹೋಗಿ ಅಲ್ಲಿ ತಮ್ಮ ಮುಷ್ಟಿ ಕಾಣಿಕೆಯನ್ನ ಹಾಕಿದ್ದಾರೆ. ಜೊತೆಗೆ ಅಲ್ಲಿ ಕೂಡ ಅವರೊಂದು ಪ್ರಾರ್ಥನೆಯನ್ನು ಮಾಡಿರುವಂತದ್ದು. ನನ್ನ ವಿರುದ್ಧ ಅಪಪ್ರಚಾರವನ್ನ ಮಾಡ್ಲಾಗ್ತಾ ಇದೆ, ನಾನು ಯಾವುದೇ ರೀತಿಯಾಗಿ ಪಕ್ಷಕ್ಕೆ ದ್ರೋಹ ಮಾಡುವನಲ್ಲ, ನಾನು ಪಕ್ಷವನ್ನ ತಾಯಿಯಂತೆ ಭಾವಿಸುವನು, ಹಾಗಾಗಿ ಪಕ್ಷಕ್ಕೆ ದ್ರೋಹ ಮಾಡಿ ನಾನು ಪಕ್ಷದ ನಿಷ್ಠೆಯನ್ನ ಹೊಂದಿದ್ದೇನೆ ಹೊರತಾಗಿ ಯಾವುದೇ ರೀತಿಯಾಗಿ ಪಕ್ಷ ದ್ರೋಹ ಮಾಡುವಂತಹ ಆಲೋಚನೆಗಳು ಕೂಡ ನನ್ನಲ್ಲಿ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಅವರು ಹೇಳಿರುವಂತದ್ದು. ಬಂದಂತಹ ಅಪಾರ ಬೆಂಬಲಿಗರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಪಕ್ಷದ ಒಳಭಾಗದಲ್ಲೇ ಇಂತಹ ಪಿತೂರಿಗಳು ಆಗ್ತಾ ಇದೆಯಾ, ತಮ್ಮನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಎಂಬ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದಂತವರು ಆ ಎಲ್ಲ ಉತ್ತರವನ್ನ ಮಂಜುನಾಥ ಸ್ವಾಮಿ ನೋಡ್ಕೊಳ್ತಾನೆ. ನನ್ನ ವಿರುದ್ಧ ಯಾರೆಲ್ಲ ಅಪಪ್ರಚಾರ ಮಾಡಿದ್ದಾರೆ ಅಥವಾ ನನ್ನನ್ನು ಯಾರು ಟಾರ್ಗೆಟ್ ಮಾಡಿದ್ದಾರೆ ಅವರ ಎಲ್ಲರನ್ನು ಕೂಡ ಮಂಜುನಾಥ ಸ್ವಾಮಿ ನೋಡಿಕೊಳ್ತಾನೆ. ಧರ್ಮಸ್ಥಳದ ಆಣೆ ಪ್ರಮಾಣದ ವಿಚಾರವಾಗಿ ನಾನು ಪ್ರಮಾಣ ಮಾಡಿದ್ದೇನೆ, ನಾನು ಪಕ್ಷಕ್ಕೆ ಯಾವುದೇ ದ್ರೋಹವನ್ನ ಮಾಡಿಲ್ಲ ಅಂತ ಹೇಳಿ ಪ್ರಮಾಣ ಮಾಡಿದ್ದೇನೆ ಮಾತುಗಳನ್ನು ಎಚ್.ಕೆ. ಸುರೇಶ್ ಅವರು ಹೇಳಿರುವಂತದ್ದು. ಈ ಮೂಲಕವಾಗಿ ಶಾಸಕ ಎಚ್.ಕೆ. ಸುರೇಶ್ ವಿರುದ್ಧವಾಗಿ ಸ್ವಪಕ್ಷೀಯರೇ
ಸಾಕಷ್ಟು ಅನುಮಾನವನ್ನ ನೋಡ್ತಾ ಇದ್ರು. ಪಕ್ಷದೊಳಗೆ ಸಾಕಷ್ಟು ಗುಮಾನಿ ಎದ್ದಿತ್ತು. ಎಚ್.ಕೆ. ಸುರೇಶ್ ಇದಕ್ಕೆ ಅಡ್ಡ ಮತದಾನ ಹಾಕಿರ್ಬೋದೆಂಬ ಒಂದು ಸಂಶಯ ಕೂಡ ಪಕ್ಷದ ಒಳಗೆ ಹರಿದಾಡ್ತಾ ಇತ್ತು. ಆದ್ರೆ ಆ ಎಲ್ಲ ಸಂಶಯಗಳಿಗೆ ಇವತ್ತು ಉತ್ತರವನ್ನು ಕೊಡ ನಿಟ್ಟಿನಲ್ಲಿ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣವನ್ನ ಎಚ್.ಕೆ. ಸುರೇಶ್ ಅವರು ಮಾಡಿರುವಂತದ್ದು. ಧನ್ಯವಾದ.